ಯುವ ಸಿನ್ಸಿಯರ್ಲಿ ರಾಮ್ ಇದು ವಿಖ್ಯಾತ್ ಅವರು ಡೈರೆಕ್ಟ್ ಮಾಡ್ತಿರುವಂಥ ಚಿತ್ರ. ಇಷ್ಟು ದಿನ ಪ್ರೊಡ್ಯೂಸರ್ ಆಗಿ ಇದ್ದಂಥವ್ರು ಈಗ ಡೈರೆಕ್ಟರ್ ಆಗಿ ಮುಂದೆ ಬರ್ತಾ ಇದ್ದಾರೆ. ಈ ಸಿನಿಮಾ ಅನೌನ್ಸ್ಮೆಂಟ್ ಪೋಸ್ಟರ್ಗಳಿಂದಾನೇ ಒಂದಷ್ಟು ಅಟೆನ್ಷನ್ನ ಪಡ್ಕೊಂಡಿತ್ತು. ಗಣೇಶ್ ಅವರು ಜೋಕರ್ನ ಕಾಸ್ಟ್ಯೂಮ್ನಲ್ಲಿ ದ ಗ್ರೇಟೆಸ್ಟ್ ಶೋ ನೆವರ್ ಎವರ್ ಸೀನ್ ಅನ್ನೋ ಟ್ಯಾಗ್ ಲೈನ್ ಜೊತೆಗೆ ಆ್ಯಂಡ್ ದೆನ್ ಗಣೇಶ್ ಅವರ ಹಾಗೆ ರಮೇಶ್ ಅವರ ಫೋಟೋಗಳನ್ನು ಒಂದು ಪೋಸ್ಟ್ ಕಾರ್ಡ್ ಒಳಗಡೆ ಸೇರಿಸಿ ಅನೌನ್ಸ್ಮೆಂಟ್ನ ಮಾಡಿದ್ರು. ಹೀಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಪೋಸ್ಟರ್ಗಳನ್ನು ಬಿಟ್ಟಿದ್ರು. ಆ್ಯಂಡ್ ನಂತರ ಇದರ ಅನೌನ್ಸ್ಮೆಂಟ್ ವಿಡಿಯೋ ಕೂಡ ಬಂದಿತ್ತು. ಅದಕ್ಕೂ ಕೂಡ ಎಲ್ಲರಿಂದ ಒಂದಷ್ಟು ಅಪ್ರಿಷಿಯೇಷನ್ ಸಿಕ್ಕಿತ್ತು. ಅಲ್ಲಿ ರಮೇಶ್ ಅವರು ಮತ್ತೆ ಪುಷ್ಪಕ ವಿಮಾನ ಸಿನಿಮಾದಲ್ಲಿ ನಿಭಾಯಿಸಿದಂಥ ಒಂದು ಪಾತ್ರ ರೀತಿಯೇ ಕಾಣ್ತಾ ಇದ್ದಾರೆ. ಮೆಂಟಲಿ ಇನ್ನೂ ಸಣ್ಣ ಮಗುವಾಗಿರೋ ಹಾಗೆ ಆ್ಯಂಡ್ ಅವರನ್ನು ಕಂಟ್ರೋಲ್ ಮಾಡ್ತಾ ಇರೋದು ಹಾಗೆ ನಗಿಸ್ತಾ ಇರೋದು ನಮ್ಮ ಗಣೇಶ್ ಅವರ ಪಾತ್ರ. ಇದು ಒಂದು ಕಡೆ ಆದರೆ ಇನ್ನು ಇವರಿಬ್ಬರು ಸೇರಿ ಸೈನಿಕರ ಕ್ಯಾಂಪ್ನಿಂದ ಒಂದು ಆರ್ಮಿ ಕ್ಯಾಂಪ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಇದು ಇನ್ನೊಂದು ಕಡೆ ಆ್ಯಂಡ್ ಈ ಗ್ಯಾಪಲ್ಲಿ ಸಿಗಾಕೊಳ್ತಾರೆ ಅವ್ರ ಹತ್ರ ಕೂಡ. ಜೊತೆಗೆ ಇದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದು ಆ ಕೊನೆಯ ಶಾಟ್. ಓಕೆ, ಏನಾಗ್ತಿದೆ ಈ ಪಾತ್ರಗಳಿಗೆ, ಕಾಮಿಡಿಯಾಗಿ ಇದ್ದದ್ದು ಒಂದೇ ಸಾರಿ ಎಮೋಷ್ನಲ್ ಆಗತ್ತಾ ಅನ್ನೋ ಥಾಟ್ಸ್ ಎಲ್ಲ ಬಂದಿದ್ವು ಅದನ್ನು ನೋಡಿದ ತಕ್ಷಣ. ಆ್ಯಂಡ್ ಈಗ ಮತ್ತೆ ಗಣೇಶ್ ಅವರ ಬರ್ಡೇ ಪ್ರಯುಕ್ತ ಒಂದು ಪೋಸ್ಟರ್ನ ಬಿಟ್ಟಿದ್ದಾರೆ ಮೂವಿ ಟೀಮ್ ಅವರು. ಗಣೇಶ್ ಅವರು ಹನುಮಂತನ ಗೆಟಪ್ನಲ್ಲಿ ಕಾಣಿಸ್ತಾ ಇದ್ದಾರೆ. ಮುಂದೆ ಸೈಕಲ್ನ ಚಲಾಯಿಸ್ತಿರೋ ಅಂಥವ್ರು ಶಿವನ ಪಾತ್ರದಲ್ಲಿ. ಇದನ್ನು ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿಯಿಂದ ಹಿಡಿದು ಕಲರ್ಸ್ ತನಕ ಅಲ್ಲಿದ್ದ ಡೀಟೇಲ್ಸ್ ಎಲ್ಲನೂ. ಆ್ಯಂಡ್ ಆಲ್ಸೋ ಮುಂಚೆ ಬಿಟ್ಟಂಥ ಗ್ಲಿಮ್ಸ್ ಹಾಗೆ ಪೋಸ್ಟರ್ಗಳೇನಿದಾವಲ್ಲ ಅವುಗಳನ್ನು ಕನೆಕ್ಟ್ ಮಾಡೋ ಹಾಗೆ ಅಥವಾ ಈ ಗಣೇಶ್ ಅವರ ಪಾತ್ರದ ಪರ್ಪಸ್ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಹಿಂಟ್ ಕೂಡ ಸಿಕ್ತು ಅಂತ ಅನಿಸ್ತು ಆ ಪೋಸ್ಟರ್ನ ನೋಡಿದ ತಕ್ಷಣ. ಈ ಪೋಸ್ಟರ್ನ ನೀವು ಮೆಟಫಾರಿಕಲಿ ನೋಡೋದಾದರೆ ಹನುಮಂತನು ಕೂಡ ಒಬ್ಬ ಮೆಸೆಂಜರ್ ಆಗಿದ್ದ ಅಲ್ವಾ. ರಾಮನ ಮೆಸೇಜನ್ನು ಸೀತೆಗೆ ತಲುಪಿಸೋದಕ್ಕೆ ಅವನಿಂದಾನೇ ಸಾಧ್ಯ ಆಗಿದ್ದು ರಾಮಾಯಣದಲ್ಲಿ. ಸೊ ಅದನ್ನು ಇಲ್ಲಿಗೆ ತಗೊಂಡ್ರೆ ಗಣೇಶ್ ಅವರ ಕೈಯಲ್ಲೂ ಪತ್ರ ಇದೆ ಆ್ಯಂಡ್ ಅವರು ಹಲವಾರು ಪತ್ರಗಳನ್ನು ಇಟ್ಕೊಂಡಿರೋ ಒಂದು ಚೀಲವನ್ನು ಕೂಡ ಹೆಗಲಿಗೆ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿ ಒಂದಷ್ಟು ಪತ್ರಗಳನ್ನು ಅಥವಾ ಒಂದು ಇಂಪಾರ್ಟೆಂಟ್ ಪತ್ರವನ್ನು ತಲುಪಿಸೋದೇ ಈ ಪಾತ್ರದ ಕೆಲಸನ ಅನ್ನೋ ಥಾಟ್ ಬರುತ್ತೆ. ಆ ಪತ್ರವನ್ನು ತಲುಪಿಸೋದಕ್ಕೆ ಇವನು ಎಲ್ಲೆಲ್ಲಿಗೆ ಹೋಗ್ತಾನೆ, ಅಲ್ಲಿ ಏನೇನಾಗತ್ತೆ, ಯಾರ್ಯಾರು ಸಿಗ್ತಾರೆ ಆ್ಯಂಡ್ ಎಲ್ಲಿ ಸಿಗಾಕೊಳ್ತಾನೆ, ಸೊ ಇವೆಲ್ಲವನ್ನು ಸಿನಿಮಾ ಕವರ್ ಮಾಡ್ಬೋದು, ಅದೇ ಕಥೆ ಆಗಿರ್ಬೋದು ಅನ್ನೋ ಒಂದು ಸಣ್ಣ ಥಾಟ್ ಬಂತು. ಬಿಕಾಸ್ ಸಿನಿಮಾದ ಟೈಟಲ್ ಕೂಡ ಯುವ ಸಿನ್ಸಿಯರ್ಲಿ ರಾಮ್, ಒಂದು ಪತ್ರವನ್ನು ಎಂಡ್ ಮಾಡೋದು ಆ ರೀತಿಯಲ್ಲೇ. ಆಲ್ಸೋ ಮೊದಲಿಗೆ ಇವರು ಒಂದು ಪೋಸ್ಟ್ ಕಾರ್ಡ್ ರೀತಿ ಅನೌನ್ಸ್ಮೆಂಟ್ ಪೋಸ್ಟರ್ನ ಬಿಟ್ಟಿದ್ರಲ್ಲ, ಅಲ್ಲಿ ಸೀಲ್ನ ನೀವು ನೋಡಿದ್ರೆ ಇದೊಂದು ಏರ್ ಮೇಲ್ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿ ಡೇಟ್ ಇದ್ದದ್ದು ಕೂಡ 1946 ಇದೆ. ಇವರು ಬಿಟ್ಟಂಥ ಗ್ಲಿಮ್ಸ್ನಲ್ಲೂ ಸಹ ಆಲ್ಮೋಸ್ಟ್ ವರ್ಲ್ಡ್ ವಾರ್ 2 ಟೈಮ್ನಲ್ಲಿ ಏನೇನು ಇದ್ವಲ್ಲ ಥಿಂಗ್ಸ್ ಅವಿದಾವೆ. ಆ ಟೋಟಲ್ ಸೆಟಪ್ ಕೂಡ ಹಾಗೇನೇ ಇದೆ. ಆ್ಯಂಡ್ ದೆನ್ ಈಗ ಬಿಟ್ಟಿರುವಂಥ ಪೋಸ್ಟರ್ನಲ್ಲೂ ಕೂಡ ಹಿಂದ್ಗಡೆ ಸೋಲ್ಜರ್ಸ್ ನಿಂತ್ಕೊಂಡಿದ್ದಾರೆ. ನಂತರ ಮುಸ್ಲಿಮ್ಸ್ ಅವರು ಇರುವಂಥ ಏರಿಯಾದಲ್ಲಿ ಇವರು ಬಂದಿದ್ದಾರೆ. ಆ ಬೀದಿನೇ ಹಾಗೆ ಕಾಣುತ್ತೆ. ಇದು ನಮ್ಮದೇ ಕಾಶ್ಮೀರ ಅಂತ ಅಂದ್ಕೊಳ್ತೀನಿ. ಸೊ ಸಿನಿಮಾ 1946-47ನಲ್ಲಿ ನಡೀತಾ ಇದೆಯಾ ಅಥವಾ ಆ ಪೋಸ್ಟ್ ಕಾರ್ಡ್ ಮಾತ್ರ 1946ನಲ್ಲಿ ಬರೆದಿರೋ ಅಂಥದ್ದು, ಅದು ಈಗ 1990ಸ್ನಲ್ಲಿ ಸಿಕ್ಕಿ ಇವನು ಅದನ್ನು ತಲುಪಿಸೋದಕ್ಕೆ ಹೋಗ್ತಾ ಇದ್ದಾನೆ. ನಂತರ ಈ ರಾಮ್ ಯಾರು, ರಮೇಶ್ ಅವರೇ ರಾಮ್ ಅವರ, ಹಾಗೆ ಅವರು ಗ್ಲಿಮ್ಸ್ನಲ್ಲಿ ಸಂಧ್ಯಾ ಅಂತ ಕಿರ್ಚ್ಕೊಳ್ತಾರೆ ಕೂಡ. ಸೊ ಇಬ್ಬರು ಸೇರಿ ಸಂಧ್ಯಾನ ಹುಡ್ಕೊಂಡು ಹೋಗ್ತಾರ. ಅಫ್ಕೋರ್ಸ್ ಈ ಗ್ಯಾಪಲ್ಲಿ ಎಲ್ಲಿ ತಗಲಾಕೊಂಡ್ರು, ಏನೇನಾಯಿತು ಅನ್ನೋದೇ ಇಡೀ ಸಿನಿಮಾ ಅಂತ ಅಂದ್ಕೊಳ್ತೀನಿ. ಎಕ್ಸಾಕ್ಟ್ಲಿ ಒಂದಷ್ಟು ಪಾಯಿಂಟ್ಸ್ನ ದೃಢವಾಗಿ ಹೇಳೋದಕ್ಕೆ ಇನ್ನೊಂದಷ್ಟು ಕಾಂಟೆಂಟ್ಸ್ ಹೊರಗೆ ಬರಬೇಕಾಗತ್ತೆ ಕೂಡ. ಸೊ ಸಿನಿಮಾದಲ್ಲಿ ಕಾಮಿಡಿ ಹಾಗೆ ಎಮೋಷನ್ ತುಂಬಾ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಕಡೆ ರಮೇಶ್ ಅವರು ಹಾಗೆ ಗಣೇಶ್ ಅವರು ಇಬ್ಬರದ್ದು ಸ್ಟ್ರಾಂಗ್ ಝೋನ್ಸ್ ಎರಡೂ ಕೂಡ. ಐ ಫೀಲ್ ಸಿನಿಮಾ ಇದೇ ವರ್ಷ ಬರುತ್ತೆ ಅಂತಲೂ ಅಂದ್ಕೊಳ್ತೀನಿ. ಕೃಷ್ಣ ಪ್ರಾಣಿಯ ಸಖಿ ಆದಮೇಲೆ ಗಣೇಶ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ. ಅವರು ಆಲ್ಮೋಸ್ಟ್ 5 ಸಿನಿಮಾಗಳನ್ನು ಒಪ್ಕೊಂಡಿದ್ದಾರೆ. ಆ್ಯಂಡ್ ಅವುಗಳ ಅಪ್ಡೇಟ್ ಕೂಡ ಬಂತು ನಿನ್ನೆ. ಅವುಗಳ ಬಗ್ಗೆ ಸಪ್ರೇಟ್ ವಿಡಿಯೋ ಬರುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಅವುಗಳಲ್ಲಿ ಮೊದಲನೇದಾಗಿ ರಿಲೀಸ್ ಆಗೋದು ಇದೇ ಸಿನಿಮಾ ಯುವ ಸಿನ್ಸಿಯರ್ಲಿ ರಾಮ್. ಐ ಹೋಪ್ ಇದು 2025ರಲ್ಲಿ ರಿಲೀಸ್ ಆಗಲಿ. ಈ ಸೆಕೆಂಡ್ ಹಾಫಲ್ಲಿ ರಿಲೀಸ್ ಆಗ್ತಾ ಇರೋ ಕನ್ನಡ ಸಿನಿಮಾಗಳ ಲಿಸ್ಟ್ ಇನ್ನೂ ದೊಡ್ಡ ಆಗಲಿ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನು ನಿಮಗೆ ಹೇಗನ್ನಿಸ್ತು ಈ ಪೋಸ್ಟರ್, ಇದರ ಗ್ಲಿಮ್ಸ್ ಹಾಗೆ ಇದರ ಕತೆ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಐಡಿಯಾ ಸಿಕ್ಕಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.